ಶಾಕ್ ಗ್ಯಾರಂಟಿ ಸರ್ಕಾರದಿಂದ ಮತ್ತೊಂದು ಶಾಕ್ ಕಾದಿದೆ. ನಂದಿನಿ ಹಾಲು ದುಬಾರಿಯಾಗಿದೆ. 4 ರೂಪಾಯಿ ಏರಿಕೆಗೆ ಸಂಪುಟ ಒಪ್ಪಿಗೆಯನ್ನು ಸೂಚನೆ ಕೊಟ್ಟಿದೆ. ನಂದಿನಿ ಹಾಲು ಇದೀಗ ದುಬಾರಿಯಾಗಿದೆ. 4 ರೂಪಾಯಿ ಏರಿಕೆಗೆ ಸಂಪುಟ ತೀರ್ಮಾನವನ್ನು ಕೈಗೊಂಡಿದೆ. ಪ್ರತಿ ಲೀಟರ್ ನಂದಿನಿ ಹಾಲಿಗೆ 4 ರೂಪಾಯಿ ಹೆಚ್ಚಿಸಲು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಬಸ್ ಆಯಿತು, ಮೆಟ್ರೋ ಆಯಿತು, ನೀರಾಯಿತು, ವಿದ್ಯುತ್ ಆಯಿತು. ಇದೀಗ ಹಾಲಿನ ಸರದಿ. ಮಿಲ್ಕ್ ರೇಟ್ ಹೆಚ್ಚಳಕ್ಕೆ ಸಚಿವ ಸಂಪುಟದಿಂದ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ರಾಜ್ಯದ ಗ್ರಾಹಕರ ಜೇಬಿಗೆ ಕತ್ತರಿಯನ್ನು ಹಾಕಿದ ರಾಜ್ಯ ಸರ್ಕಾರ. ಒಂದು ಕಡೆ ನೀರಿನ ಏರಿಕೆ ಆಯಿತು, ವಿದ್ಯುತ್ ಏರಿಕೆ ಆಯಿತು, ಸಾರಿಗೆ ಏರಿಕೆ ಆಯಿತು. ಈಗ ಹಾಲಿನ ದರವನ್ನು ಏರಿಕೆ ಮಾಡಿದ್ದಾರೆ. ಪ್ರತಿ ಲೀಟರ್ ನಂದಿನಿ ಹಾಲಿಗೆ 4 ರೂಪಾಯಿಯನ್ನು ಹೆಚ್ಚಳ ಮಾಡಲಾಗಿದೆ. ರಾಜ್ಯದ ಗ್ರಾಹಕರ ಜೇಬಿಗೆ ರಾಜ್ಯ ಸರ್ಕಾರ ಮತ್ತೆ ಕತ್ತರಿಯನ್ನು ಹಾಕಿದೆ. 4 ರೂಪಾಯಿಯನ್ನು ಏರಿಕೆ ಮಾಡಲಿಕ್ಕೆ ಸಂಪುಟದಲ್ಲಿ ನಿರ್ಧಾರವನ್ನು ಮಾಡಿದ್ದಾರೆ. ಪ್ರತಿ ಲೀಟರ್ ನಂದಿನಿ ಹಾಲಿನ ದರಕ್ಕೆ 4 ರೂಪಾಯಿಯನ್ನು ಹೆಚ್ಚಳ ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಲಾಗಿದೆ. ಆ ಒಂದು ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಬಸ್ ದರವನ್ನು ಹೆಚ್ಚಳ ಮಾಡಿದ್ರು, ಮೆಟ್ರೋ ದರ ಹೆಚ್ಚಳ ಮಾಡಿದ್ರು, ನೀರು, ವಿದ್ಯುತ್ ಇದೆಲ್ಲ ಮುಗಿತು. ಈಗ ಹಾಲಿನ ದರ 4 ರೂಪಾಯಿಗೆ ಹೆಚ್ಚಳವಾಗಿದೆ. ಇನ್ನು ಮುಂದೆ ಹಾಲಿನ ದರ 4 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಸಂಪುಟದಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇವತ್ತು ಏನು ನಡೆದಂಥ ಸಂಪುಟ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ನಂದಿನಿ ಹಾಲನ್ನು 4 ರೂಪಾಯಿಗೆ ಹೆಚ್ಚಳವನ್ನು ಮಾಡಬೇಕು. ಈ ಒಂದು ಸಂಪುಟ ಸಭೆಯಲ್ಲಿ ಎಲ್ಲ ಸಚಿವರು ಒಪ್ಪಿಗೆಯನ್ನು ಸೂಚನೆ ಕೊಟ್ಟಿದ್ದಾರೆ. ಒಂದು ಅಂತಿಮವಾಗಿ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ನೋಡಿದ್ವಿ ನಾವು, ಸಾಲು ಸಾಲು ದರಗಳನ್ನು ಹೆಚ್ಚಳ ಮಾಡ್ಕೊಳ್ತಾ ಬಂದರು. ಬಸ್ ದರವನ್ನು ಹೆಚ್ಚಳ ಮಾಡಿದರು, ಮೆಟ್ರೋ ದರ ಹೆಚ್ಚಳ ಮಾಡಿದರು, ವಿದ್ಯುತ್ ದರ ಹೆಚ್ಚಳ ಆಯಿತು. ಇದೀಗ ಹಾಲಿನ ಸರದಿ, ಅದರಲ್ಲಿ 4 ರೂಪಾಯಿಯನ್ನು ಹೆಚ್ಚಳ ಮಾಡಬೇಕು ಅಂತ ಸಂಪುಟದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ.